ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ದಿ ಫ್ಯೂಚರ್ ಆಫ್ ಯುವರ್ ರಿಲೇಷನ್ಶಿಪ್, ನಿಮ್ಮ ಸಂಬಂಧದ ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ನಿಮ್ಮ ಲೈಫ್ ಬಗ್ಗೆ ಹೆಚ್ಚಿನ ಕ್ಲಾರಿಟಿ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ, ನಿಮ್ಮ ಸಂಬಂಧದಲ್ಲಿ ಏನಿದೆ? ಮೋಟಿವೇಶನ್, ಮತ್ತೊಂದು ಫ್ಯಾಮಿಲಿ ಟ್ರೀ, ಎಕ್ಸ್ಪ್ಯಾನ್ಷನ್, ಲೆಗಸಿ. ಮತ್ತೊಂದು ನೋಡೋಣ ಈ ಡೆಕ್ಕಿಂದ. ಇಲ್ಲಿ ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್, ಬಿಲೀವ್ ಇನ್ ದಿ ಇಂಪಾಸಿಬಲ್ ಆ ಥರ ಬರ್ತದೆ ನಿಮಗೆ. ಈ ಸಂಬಂಧದಲ್ಲಿ ಏನಿದೆ, ಮುಂದೆ ಫ್ಯೂಚರ್ ಏನಿದೆ, ಮೋಟಿವೇಶನ್ ಬರ್ತದೆ. ಹಾಗೆ ಫ್ಯಾಮಿಲಿ ಟ್ರೀ, ಎಕ್ಸ್ಪ್ಯಾನ್ಷನ್, ಲೆಗಸಿ. ಏನೋ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅಡೆತಡೆಗಳಿರಬಹುದು, ನೆಗೆಟಿವಿಟಿ ಇರಬಹುದು, ಅದು ಕೊನೆಗೊಳ್ಳುತ್ತೆ ಅನ್ನೋ ಒಂದು ಮೆಸೇಜ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ಅಂದಾಗ ಮುಂದೆ ನಿಮ್ಮ ಫ್ಯಾಮಿಲಿ ಬೆಳೆಯುತ್ತೆ ಅನ್ನೋದಿದೆ. ನೀವು ಜೀವನ ಪೂರ್ತಿ ಒಟ್ಟಿಗೆ ಇರ್ತೀರಾ, ಚೆನ್ನಾಗಿರ್ತೀರಾ, ಆ ಒಂದು ಮೆಸೇಜ್ ಇದೆ ನಿಮಗೆ. ರೀಬರ್ತ್, ಡೆತ್ ಕಾರ್ಡ್ ಬರ್ತಾ ಇದೆ ಫಸ್ಟೇ ನೋಡಿ. 5 ಆಫ್ ವ್ಯಾಂಡ್ಸ್, ಜಡ್ಜ್ಮೆಂಟ್, ಮತ್ತೊಂದು 2 ಆಫ್ ಕಪ್ಸ್. ವಾವ್. ಫೈನಲ್ ಕಾರ್ಡ್ 6 ಆಫ್ ಕಾಯಿನ್ಸ್. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ. ತುಂಬ ಇಮೋಷನಲ್ ಆಗಿದ್ದೀರಾ. ಈ ಸಂಬಂಧ ಅಂದ ತಕ್ಷಣ ತುಂಬ ಭಾವನೆಗಳಿದೆ, ಇಮೋಷನಲ್ ಆಗಿದ್ದೀರಾ ಅನ್ನೋದಿದೆ. ಕೆಲವರು ಇಲ್ಲಿ ಮದುವೆ ಆಗಿದ್ದೀರಾ, ಮದುವೆ ಆಗಿ ದೂರ ಆಗಿದ್ದೀರಾ. ನೀವು ಅವ್ರಿಗೆ ಮೋಟಿವೇಶನ್ ಆಗಿದ್ರಿ, ಇನ್ಸ್ಪಿರೇಷನ್ ಆಗಿದ್ರಿ. ಆದರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇಬ್ಬರೂ ದೂರ ಮಾಡ್ಕೊಂಡಿದ್ದೀರಾ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಯಾರ್ಯಾರು ರಿಲೇಷನ್ಶಿಪ್ನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸೆಪ್ರೇಷನ್ನಲ್ಲಿದ್ದೀರಾ, ಮದುವೆ ಆಗಿ ದೂರ ಆಗಿದ್ದೀರಾ, ಎಲ್ರಿಗೂ ಅನ್ವಯಿಸುತ್ತೆ. ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಮಾಡ್ಕೊಂಡಿದ್ದೀರಾ. ಇಲ್ಲಿ ಜಗಳಗಳು ಮಾಡ್ಕೊಂಡಿರ್ಬೋದು ನೀವು. ಆದರೆ ಈಗ ಮನಸ್ಸು ಜಡ್ಜ್ ಮಾಡ್ತಾ ಇದೆ. ನಾನು ಮಾಡಿದ ಸರಿನಾ, ತಪ್ಪಾ, ಯಾಕೆ ಈ ಥರ ಎಲ್ಲ ಆಯಿತು? ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ. ಆದರೆ ಪ್ರೀತಿ ಅನ್ನೋದಿದೆ. ಇಲ್ಲಿ ತುಂಬ ಜನ ಮದುವೆ ಆಗಿರೋರು ಇದ್ದೀರಾ, ಅಥವಾ ಮದುವೆ ಆಗಿರೋ ವ್ಯಕ್ತಿನ ಇಷ್ಟಪಟ್ಟಿರಬಹುದು. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಒಂದು ರೀಬರ್ತ್ಗೋಸ್ಕರ ಕಾಯ್ತಾ ಇದ್ದೀರಾ. ಅಂದರೆ ನ್ಯೂ ಬಿಗಿನಿಂಗ್. ಮತ್ತೆ ನಾವಿಬ್ರು ಜಾಯಿನ್ ಆಗ್ತೀವಾ, ರೀಕನ್ಸ್ಟ್ರಕ್ಷನ್ ಇದೆಯಾ, ಹೇಗಾದರೂ ಮಾಡಿ ಈ ಸಂಬಂಧ ಮುಂದುವರಿಬೇಕು ಅನ್ನೋ ಒಂದು ಆಸೆ ಇದೆ ನಿಮಗೆ. ಇಲ್ಲಿ ಇಮೋಷನಲ್ ಆಗಿದ್ದೀರಾ, ಪೊಸೆಸಿವ್ನೆಸ್ ಇದೆ, ನಾನು ನಂದು ಅನ್ನೋದು ತುಂಬ ಇದೆ ನಿಮಗೆ. ಒಂದು ಸಂಬಂಧ ಅಂದಾಗ ಅಲ್ಲಿ 4-6 ಜನ ಇರ್ತಾರೆ, ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಆದರೆ ಆ ನೆಗೆಟಿವಿಟಿ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ? ಇಲ್ಲೊಂದು ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿದೆ, ಆದರೆ ಅದಕ್ಕಿಂತ ಸ್ಟ್ರಾಂಗ್ ಆಗಿದೆ ನಿಮ್ಮಿಬ್ಬರದ್ದು ಪ್ರೀತಿ. ಇಮೋಷನಲ್ ಆಗಿದ್ದೀರಾ. ಇಲ್ಲೊಂದು ಕಂಟ್ರೋಲ್, ಹಾಗೆ ಸೈಲೆನ್ಸ್. ಇಲ್ಲೊಂದು ನೋ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿದೆ. ಹೀಲಿಂಗ್, ಮೊಮೆಂಟ್ ಟು ಮೊಮೆಂಟ್, ಮತ್ತೊಂದು ಪೋಸ್ಟ್ಪೋನ್ಮೆಂಟ್. ಇಲ್ಲಿ ಗೈಡೆನ್ಸ್. ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ, ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ, ಆದರೆ ಸೈಲೆಂಟ್ ಆಗಿದ್ದೀರಾ. ಇಲ್ಲೊಂದು ಹೀಲಿಂಗ್ ಪ್ರೋಸೆಸ್ನಲ್ಲಿದ್ದೀರಾ, ಆದರೆ ಕ್ಷಣ ಕ್ಷಣಕ್ಕೂ ಆ ವ್ಯಕ್ತಿಯ ನೆನಪಾಗ್ತಾ ಇದೆ ನಿಮಗೆ. ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ, ಯಾವುದೇ ಸಮಸ್ಯೆ ಇತ್ಯರ್ಥ ಆಗ್ತಾ ಇಲ್ಲ. ಇಲ್ಲಿ
ಮನಸ್ಸಿಗೆ ರೀಬರ್ತ್ ಬೇಕು ಅನ್ನಿಸ್ತಾ ಇದೆ. ಇಲ್ಲಿ ಸೈಲೆಂಟ್ ಆಗಿದ್ದೀರಾ ಅಷ್ಟೇ. ಇಮೋಷ್ನಲಿ ಇಬ್ರು ಕನೆಕ್ಷನ್ನಲ್ಲಿ ಇದ್ದೀರಾ. ಒರಾಕಲ್ ಕಾರ್ಡ್ಸಿಂದ ಏನು ಮೆಸೇಜ್ ಇದೆ ನೋಡೋಣ. ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡ್ಕೋಬೇಕು ಅನ್ನೋದಿದೆ. ರೀಬರ್ತ್ ಇದೆ. ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ರೀಬರ್ತನ, ಅದು ಒಂದಲ್ಲ ಒಂದಿನ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ. ಇದಕ್ಕೆ ಏನು ಬರುತ್ತೆ ನೋಡೋಣ. ವಿಸ್ಡಮ್, ಬಿ ವೈಸ್ ಅಂತ ಹೇಳ್ತಾ ಇದೆ. ಮತ್ತೊಂದು ಅಬಂಡೆನ್ಸ್, ಹಾಗೆ ಮಾಡ್ರೇಷನ್. ಬಾಟಮ್ನಲ್ಲಿ ಫ್ರೆಂಡ್ಶಿಪ್ ಇದೆ. ಇಲ್ಲಿ ನಿಮ್ಗಿದೆಲ್ಲ ಏನು ಹೇಳ್ತಾ ಇದೆ? ಬಿ ವೈಸ್ ಅಂತ ಹೇಳ್ತಾ ಇದೆ. ಬುದ್ಧಿವಂತಿಕೆಯಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ ಅನ್ನೋದಿದೆ. ಯಾವ ಸಂಬಂಧದಲ್ಲಿ ಜಗಳಗಳಿರಲ್ಲ, ಯಾವ ಫ್ರೆಂಡ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲ್ಲ. ಆದರೆ ಅರಿತು ಬಾಳ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಯಾರಾದರೂ ಸೋಲ್ಬೇಕು, ನೀವು ಸೋಲಕ್ಕೆ ರೆಡಿ ಇದ್ದೀರಾ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ರಿಗೂ ತುಂಬ ಇಮೋಷನ್ಸ್ ಇದೆ. ಸೈಲೆಂಟ್ ಆಗಿದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಆ ಥರ ನಾನು ಹೇಳಿದೆ ಆಗ್ಲೇ. ಈ ವಿಷಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಒಂದು ಮಾನಸಿಕ ಸ್ಥಿತಿ ಬಗ್ಗೆ ಯೋಚನೆ ಮಾಡಿ. ಸಮಾಧಾನವಾಗಿರಿ. ಒಂದಲ್ಲ ಒಂದಿನ ಇದೆಲ್ಲ ಸರಿಯಾಗುತ್ತೆ. ಎಲ್ಲಿ ಪ್ರೀತಿ ಇರುತ್ತೋ, ಒಳ್ಳೆ ಮನಸ್ಸಿರುತ್ತೋ ಅಲ್ಲಿ ಒಳ್ಳೇದಾಗುತ್ತೆ. ಆ ಒಂದು ರೀಬರ್ತ್ ನಿಮ್ಮ ಜೀವನದಲ್ಲಿದೆ. ಇಲ್ಲಿ ನೀವೇನೇನೋ ಅಂದ್ಕೊಂಡಿದ್ದೀರಾ, ನಾವಿಬ್ಬರು ಒಟ್ಟಿಗೆ ಜೀವನ ಮಾಡ್ತೀವ, ನಾವು ಮುಂದೆ ಚೆನ್ನಾಗಿರ್ತೀವ ಆ ಥರ ಕೆಲವರು ಅಂದ್ಕೊಂಡ್ರೆ, ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ, ಮಕ್ಕಳಿರೋರು ಇದ್ದೀರಾ, ದೂರ ಆಗಿದ್ದೀರಾ, ಮತ್ತೆ ನಾವು ರೀಕನೆಕ್ಟ್ ಆಗ್ತೀವ ಅನ್ನೋ ಒಂದು ಆಸೆ ಇದೆ ನಿಮಗೆ. ಇಲ್ಲಿ ಫ್ಯಾಮಿಲಿ ಲೆಗಸಿ ಮುಂದುವರಿಯುತ್ತೆ ಅನ್ನೋದಿದೆ. ಆ ಹಿಂದಿನ ದಿನಗಳು ಮತ್ತೆ ಬರುತ್ತೆ. ಒಬ್ರಿಗೊಬ್ರಿಗೆ ಮೋಟಿವೇಟ್ ಮಾಡ್ಕೋತಾ ಇದ್ರಿ, ಖುಷಿಯಾಗಿದ್ರಿ, ಆ ದಿನಗಳು ಮತ್ತೆ ಬರುತ್ತೆ ಅನ್ನೋದಿದೆ. ಇಲ್ಲಿ ಅಬಂಡೆನ್ಸ್ ಇದೆ. ಹಾಗೆ ನಿಮ್ಮ ಸಂಬಂಧದಲ್ಲಿ ಫ್ರೆಂಡ್ಶಿಪ್ ಇದೆ, ಕ್ಲೋಸ್ನೆಸ್ ಇದೆ, ಆತ್ಮೀಯತೆ ಹಾಗೆ ಬೆಳೆಯುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.